ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ತೂತುಕುಡಿಯ ಶಾಂತನ್ ಕುಲಂನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ತಂದೆ ಮಗ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ನ್ಯಾಯಾಲಯ 9 ಕಿಲ್ಲರ್ ಪೊಲೀಸರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿ ಮಹತ್ವದ ತೀರ್ಪು ನೀಡಿತು. ಈ ವಿಚಾರ ಇಡೀ ಭಾರತದಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಬೇಲಿಯೇ ಎದ್ದು ಹೊಲ ಮೇದರೆ ಜನಸಾಮಾನ್ಯರ ಕಥೆ ಏನೋ ಅನ್ನೋ ಆತಂಕ ನಾಗರಿಕರದ್ದು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಸಾಕಷ್ಟು ಒತ್ತಡಗಳ ನಡುವೆಯೇ ಮುಚ್ಚಿ ಹೋಗಬೇಕಿದ್ದ ಅಮಾನುಷ ಘಟನೆಯೊಂದು ಹೊರ ಜಗತ್ತಿನೆದುರು ಬೆತ್ತಲೆ ಆಗಿಬಿಟ್ಟಿದೆ. ಸುಳ್ಳು ಇಡೀ ದೇಶ ಸುತ್ತಿಕೊಂಡು ಬರುವಾಗ ಸತ್ಯ ಹೊಗೆ ಆಡುತ್ತದೆ ಎನ್ನುವಂತೆ ಮೊದಮೊದಲು ಇದೊಂದು ಸಹಜ ಸಾವು ಎಂಬಂತೆ ಬಿಂಬಿಸಲಾಗಿತ್ತಾದರೂ ಸತ್ಯದೆದುರು ಸುಳ್ಳು ಹೆಚ್ಚು ಕಾಲ ಬದುಕಲಿಲ್ಲ. ಅದರ ಮುಂದುವರೆದ ಭಾಗವೇ ಹಂತಕರಿಗೆ ಮರಣದಂಡನೆಯಂತಹ ಘೋರ ಶಿಕ್ಷೆ ವಿಧಿಸಿದ್ದು. ನಿಜಕ್ಕೂ ನ್ಯಾಯದ ಪರ ನಿಂತು ಅಮಾಯಕರ ಕಣ್ಣೀರಿಗೆ ದನಿಯಾದ ಆ ಹೆಣ್ಣು ಜೀವವೇ ಇಂದು ಇಡೀ ಭಾರತದ ನಾಯಕಿಯಾಗಿ ಮುನ್ನೆಲೆಗೆ ಬಂದಿದ್ದಾರೆ. ತನ್ನ ಸಹ ಸಿಬ್ಬಂದಿಗಳಿಂದಲೇ ಘೋರ ಕೃತ್ಯ ನಡೆದಿದೆ ಎಂದು ಯಾವುದೇ ಅಂಜಿಕೆ ಅಳುಕಿಲ್ಲದೆ ನಿರ್ಭೀತಿಯಿಂದ ಸತ್ಯದ ಪರ ನಿಂತ ಆ ಹೆಣ್ಣು ಮಗಳು ಆ ಮುಗ್ಧ ಜೀವಗಳ ಸಾವಿಗೆ ನ್ಯಾಯ ಕೊಡಿಸಿದ್ದಾರೆ. ಅಷ್ಟಕ್ಕೂ ಆಕೆ ಮತ್ಯಾರೂ ಅಲ್ಲ, ಅದೇ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ರೇವತಿ. ಆಕೆಯ ಧೈರ್ಯಕ್ಕೆ ಇಡೀ ದೇಶವೇ ಸಲಾಂ ಎನ್ನುತ್ತಿದೆ. ಬನ್ನಿ, ಹಾಗಿದ್ರೆ ಆ ವೀರ ವನಿತೆಯ ಕುರಿತಾದ ರೋಚಕತೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅದು ಲಾಕ್ಡೌನ್ ಸಮಯ. ಇಡೀ ದೇಶವೇ ಸ್ತಬ್ಧವಾಗಿದ್ದ ಸಮಯವದು. ಮೊಬೈಲ್ ಫೋನ್ ಮಾರಾಟದ ಅಂಗಡಿ ನಡೆಸ್ತಾ ಇದ್ದ ಜಯರಾಜ್ ಮಗ ಬೆನಿಕ್ಸ್ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ನಿಗದಿತ ಅವಧಿ ಮೀರಿ ತಮ್ಮ ಅಂಗಡಿಯನ್ನ ತೆರೆದಿದ್ದಾರೆಂಬ ಒಂದೇ ಒಂದು ಕಾರಣಕ್ಕೆ ಪೊಲೀಸರು ಮಾಡಿದ್ದು ಪೈಶಾಚಿಕ ಕೃತ್ಯ. ತೂತುಕುಡಿಯ ಶಾಂತನ್ ಕುಲಂ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ವ್ಯಾಪಾರಿ ಪಿ ಜಯರಾಜ್ ಮತ್ತು ಅವರ ಪುತ್ರ ಜೆ ಬೆನಿಕ್ಸ್ ಎಂಬುವರನ್ನ ಬಂಧಿಸಿ ಠಾಣೆಗೆ ಎಳೆದೊಯ್ದು 3rd ಡಿಗ್ರಿ ಟ್ರೀಟ್ಮೆಂಟ್ ನೀಡಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡ್ತಾರೆ. ಇದೊಂದು ಲಾಕಪ್ ಡೆತ್ ಕೇಸ್ ಆಗಿತ್ತು. ಅಪ್ಪ ಮಗ ಪೊಲೀಸರ ವಿಕೃತಿಗೆ ಬಲಿಯಾಗಿದ್ರು. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ಅವರಿಗೆ ಗಂಭೀರವಾದ ಗಾಯಗಳಾಗಿದ್ವು. ಹೀಗಾಗಿ ಕೋವಿಲ್ಪಟ್ಟಿಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಜೂನ್ 23ರಂದು ಮೃತಪಟ್ಟರು. ಪೊಲೀಸ್ ನೀಡಿದ ಚಿತ್ರಹಿಂಸೆಯಿಂದಾಗಿ ತಂದೆ ಮಗ ಮೃತಪಟ್ಟಿದ್ದಾರೆಂದು ಅವರ ಕುಟುಂಬದವರು ಆರೋಪಿಸಿದ್ರು. ಈ ಘಟನೆಗೆ ತಮಿಳುನಾಡು ಮಾತ್ರವಲ್ಲದೆ ದೇಶದಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಮದ್ರಾಸ್ ಹೈಕೋರ್ಟ್ ನಿರ್ದೇಶನದಂತೆ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ಕೈಗೆತ್ತಿಕೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಇನ್ಸ್ಪೆಕ್ಟರ್, 2 ಸಬ್ ಇನ್ಸ್ಪೆಕ್ಟರ್ಗಳು ಸೇರಿ 10 ಜನ ಪೊಲೀಸರನ್ನ ಬಂಧಿಸಲಾಗಿತ್ತು. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನನ್ನ ಪ್ರಕರಣದಿಂದ ಕೈಬಿಡಲಾಗಿತ್ತು. ಆ ದಿನ ಏನಾಯ್ತು ಅಂದ್ರೆ, ಶಾಂತನ್ ಕುಲಂ ಪೊಲೀಸ್ ಠಾಣೆಗೆ ಕರೆತಂದು ಇವರಿಬ್ಬರ ಮೇಲೆ ಪೊಲೀಸರು ರಾತ್ರಿಯಿಡೀ ಅಮಾನುಷವಾಗಿ ಹಲ್ಲೆ ನಡೆಸಿದ್ರು. ತೀವ್ರ ದೈಹಿಕ ಹಲ್ಲೆಯಿಂದಾಗಿ ಗಂಭೀರ ಗಾಯಗೊಂಡಿದ್ದ ತಂದೆ ಮಗ ಕಸ್ಟಡಿಯಲ್ಲಿದ್ದಾಗಲೇ ಸಾವನ್ನಪ್ಪಿದ್ರು. ತಂದೆ ಮಗನ ಮೇಲೆ ರಾತ್ರಿಯಿಡೀ ಹಲ್ಲೆ ನಡೆದಿತ್ತು ಮತ್ತು ಠಾಣೆಯಲ್ಲಿದ್ದ ಮೇಜು ಲಾಟಿಗಳ ಮೇಲೆ ರಕ್ತದ ಕಲೆಗಳಿದ್ವು. ಠಾಣೆಯಲ್ಲಿದ್ದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಅಳಿಸಿ ಹಾಕಿ ಸಾಕ್ಷ್ಯ ನಾಶಪಡಿಸಲು ಪೊಲೀಸರು ಪ್ರಯತ್ನಿಸಿದ್ರು ಎಂಬುದನ್ನು ತನಿಖಾಧಿಕಾರಿಗಳು ಪತ್ತೆ ಹಚ್ಚಿದ್ರು. 6 ವರ್ಷಗಳ ವಿಚಾರಣೆಯ ನಂತರ ಆರೋಪಿಗಳ ಮೇಲಿನ ಕೊಲೆ ಪ್ರಕರಣ ಸಾಬೀತಾಗಿದ್ದು, ನ್ಯಾಯಾಲಯವು 9 ಪೊಲೀಸರಿಗೆ ಗಲ್ಲು ಶಿಕ್ಷೆ ವಿಧಿಸುವ ಮೂಲಕ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕಿಸಿದಂತಾಗಿದೆ. ಈ ನ್ಯಾಯ ದೊರಕಿದ್ದು ನ್ಯಾಯಾಲಯದಿಂದಾದರೂ ನ್ಯಾಯದ ಪರ, ಸತ್ಯದ ಪರ ನಿಂತು ಜೀವದ ಹಂಗು ತೊರೆದು ಹೋರಾಟ ಮಾಡಿದ್ದು ಓರ್ವ ಹೆಣ್ಣು ಮಗಳು. ಆಕೆಯೇ ಹೆಡ್ ಕಾನ್ಸ್ಟೇಬಲ್ ರೇವತಿ. 9 ಪೊಲೀಸರನ್ನು ಗಲ್ಲಿಗೇರಿಸಲು ಕಾರಣರಾದ ಪ್ರಮುಖ ಸಾಕ್ಷಿಯೇ ಹೆಡ್ ಕಾನ್ಸ್ಟೇಬಲ್ ರೇವತಿ. ಒಂದು ಪ್ರಕರಣದಲ್ಲಿ ಸಾಕ್ಷಿಯೊಬ್ಬರು ವ್ಯವಸ್ಥೆಗಿಂತ ಹೇಗೆ ದೊಡ್ಡವರಾಗಬಹುದು ಎಂಬುದಕ್ಕೆ ಅದ್ಭುತ ಉದಾಹರಣೆ ಈ ಪ್ರಕರಣ.
ಘಟನೆಯ ನಂತರ ಠಾಣೆಯಲ್ಲಿ ನಡೆದ ಪರಿಸ್ಥಿತಿ ಎಂದರೆ ನಡೆದ ಘಟನೆ ಹೊರಬರದಂತೆ ನೋಡಿಕೊಳ್ಳಲು ಹೆಚ್ಚು ಒತ್ತಡವಿತ್ತು. ಸಾಕ್ಷ್ಯಗಳನ್ನ ಅಳಿಸಬೇಕು, ಸಂಪೂರ್ಣ ಕಥೆಯನ್ನ ಬದಲಾಯಿಸಬೇಕು. ಇವು ಮುಖ್ಯ ಗುರಿಗಳಾದವು. ಇಂತಹ ಸಮಯದಲ್ಲಿ ಬಹುತೇಕ ಪೊಲೀಸ್ ಅಧಿಕಾರಿಗಳು ಮೌನವಾಗಿರುವುದು ಸುರಕ್ಷಿತವೆಂದು ಪರಿಗಣಿಸುತ್ತಾರೆ. ರೇವತಿ ಆ ಆಯ್ಕೆಯನ್ನ ತೆಗೆದುಕೊಳ್ಳಲಿಲ್ಲ. ಆಕೆಗೆ ಅದು ಕೇವಲ ಕರ್ತವ್ಯದ ವಿಷಯವಾಗಿರಲಿಲ್ಲ. ತನ್ನ ಕಣ್ಣೆದುರೇ ನಡೆದ ದೌರ್ಜನ್ಯಕ್ಕೆ ಪ್ರತಿಭಟಿಸುವ ಧೈರ್ಯ ಇತ್ತು. ಒಂದು ಕಡೆ ಸಹ ಸಿಬ್ಬಂದಿ, ಮತ್ತೊಂದು ಕಡೆ ಉನ್ನತ ಅಧಿಕಾರಿಗಳ ಒತ್ತಡ. ಅಂತಹ ಪರಿಸ್ಥಿತಿಯಲ್ಲಿ ವ್ಯವಸ್ಥೆಯ ವಿರುದ್ಧ ನಿಲ್ಲುವುದು ಸಣ್ಣ ವಿಷಯವಲ್ಲ. ಆದರೂ ಆಕೆ ಹಿಂದೆ ಸರಿಯಲಿಲ್ಲ. ನ್ಯಾಯಾಧೀಶರ ಮುಂದೆ ಆಕೆಯ ಹೇಳಿಕೆ ಎಲ್ಲವೂ ಆ ಪ್ರಕರಣದ ದಿಕ್ಕನ್ನ ಬದಲಿಸಿತ್ತು. ಅದು ಕೇವಲ ಹೇಳಿಕೆ ಆಗಿರಲಿಲ್ಲ, ಆ ಕರಾಳ ರಾತ್ರಿ ನಡೆದ ಭಯಾನಕ ಕೃತ್ಯದ ಸ್ಪಷ್ಟ ಚಿತ್ರಣವಾಗಿತ್ತು. ಪೊಲೀಸರು ಠಾಣೆಯನ್ನ ಸ್ವಚ್ಛಗೊಳಿಸಿ ಸಾಕ್ಷಿಗಳನ್ನ ಅಳಿಸಿ ಹಾಕಿದ್ರು. ಗೋಡೆಗಳ ಮೂಲೆಗಳಲ್ಲಿ ಮತ್ತು ಮೇಜುಗಳ ಕೆಳಗೆ ಉಳಿದಿದ್ದ ರಕ್ತದ ಕಲೆಗಳನ್ನು ಆಕೆ ಚತುರತೆಯಿಂದ ಗುರುತಿಸಿ ನ್ಯಾಯಾಧೀಶರಿಗೆ ತೋರಿಸಿದ್ಲು. ಆ ರಕ್ತದ ಕಲೆಗಳು ಆರೋಪಿಗಳ ಅಪರಾಧವನ್ನ ವೈಜ್ಞಾನಿಕವಾಗಿ ಸಾಬೀತುಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಸಿಸಿಟಿವಿ ದೃಶ್ಯಾವಳಿಗಳು ನಾಶ ಮಾಡಿದ್ರೂ ಆಕೆಗೆ ನೆನಪಿರುವ ಘಟನೆಗಳ ಸಮಯವನ್ನ ಒಟ್ಟುಗೂಡಿಸಿ ತನಿಖೆಗೆ ದಿಕ್ಸೂಚಿಯಾಗಿದ್ದು ನಿಜಕ್ಕೂ ಪ್ರಶಂಸನೀಯ. ಇದು ಸಾಮಾನ್ಯ ವಿಷಯವಲ್ಲ. ಒಂದೇ ಇಲಾಖೆಯ ತನ್ನ ಸಹ ಉದ್ಯೋಗಿಗಳ ವಿರುದ್ಧ ಸತ್ಯವನ್ನ ಹೇಳುವುದು ಬಹಳ ದೊಡ್ಡ ನಿರ್ಧಾರವಾಗಿತ್ತು. ಆದರೆ ಆಕೆ ಹಿಂದೆ ಸರಿಯಲಿಲ್ಲ. ರೇವತಿ ಹೇಳಿದ ಮಾತಿನ ಆಧಾರದ ಮೇಲೆ ಪ್ರಕರಣವನ್ನ ಬಲಪಡಿಸಲಾಯಿತು. ನ್ಯಾಯಾಲಯವು ಆಕೆಯ ಸುರಕ್ಷತೆಯ ಮೇಲೆಯೂ ಗಮನ ಹರಿಸಿ ವಿಶೇಷ ರಕ್ಷಣೆ ನೀಡಿತ್ತು. ಸಾತಂಕುಳಂ ಪ್ರಕರಣದಲ್ಲಿ ನ್ಯಾಯ ಸಿಗಲು ಹಲವು ಕಾರಣಗಳಿರಬಹುದು. ಆದರೆ ಸತ್ಯ ಹೊರಬರಲು ಕಾರಣವಾದ ಒಂದೇ ಒಂದು ಹೆಸರು ರೇವತಿ. ಬಹುಶಃ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ಪೊಲೀಸರಿಗೆ ಮರಣದಂಡನೆ ವಿಧಿಸಲಾಗಿರುವ ವಿಶೇಷ ಪ್ರಕರಣ ಇದು. ವಿಶ್ವದಲ್ಲೇ ಮೊದಲನೆಯದ್ದು ಎಂಬುದು ಆಶ್ಚರ್ಯವೇನಿಲ್ಲ. ಬಡವರಿಗೆ ಬದುಕುವ ಹಕ್ಕಿಲ್ಲ ಎಂಬಂತೆ ವರ್ತಿಸುವ ಪೊಲೀಸರಿಗೆ ಒಂದು ದೊಡ್ಡ ಎಚ್ಚರಿಕೆ. ಮದುರೈ ಸೆಷನ್ಸ್ ನ್ಯಾಯಾಲಯದ ತೀರ್ಪು ಮರುಭೂಮಿಯಲ್ಲಿ ಒಂದು ಒಯಾಸಿಸ್ ಆಗಿದೆ. ಉನ್ನತ ನ್ಯಾಯಾಲಯಗಳು ಸಹ ಈ ತೀರ್ಪನ್ನ ಬಲಪಡಿಸಲಿ ಎಂದು ಆಶಿಸೋಣ. ನಾಗರಿಕ ಹಕ್ಕುಗಳ ಉಲ್ಲಂಘನೆಯನ್ನು ನಿಲ್ಲಿಸಬೇಕು. ಅಂತೂ ಧೈರ್ಯಂ ಸರ್ವಸಾಧನಂ ಎನ್ನುವಂತೆ ವ್ಯವಸ್ಥೆಯಿಂದ ಹೊರಬಂದು ನ್ಯಾಯದ ಪರ ನಿಂತಾಗ ಪ್ರತಿಯೊಬ್ಬರೂ ನ್ಯಾಯದೇವತೆಯಾಗಿ ನಿಲ್ಲುತ್ತಾರೆ ಅನ್ನೋದಕ್ಕೆ ಈ ವೀರವನಿತೆ ರೇವತಿಯೇ ಉತ್ತಮ ನಿದರ್ಶನ. ಇದೀಗ ಮರಣದಂಡನೆಯ ತೀರ್ಪು ಹೊರಬರುತ್ತಿದ್ದಂತೆ ರೇವತಿಯವರಿಗೆ ಪೊಲೀಸ್ ರಕ್ಷಣೆ ಕೂಡ ಸಿಕ್ಕಿದ್ದು ಇಡೀ ಭಾರತದ ನಾಗರಿಕರು ಆಕೆಯ ಪರ ನಿಲ್ಲುವ ಪ್ರಮಾಣ ಮಾಡಿದ್ದಾರೆ. ನಿಜಕ್ಕೂ ಆಕೆಯ ಧೈರ್ಯಕ್ಕೆ ತಲೆ ಬಾಗಲೇಬೇಕೆಂದು ನ್ಯಾಯದ ಪರ ಧ್ವನಿ ಎತ್ತಿದ್ದಾರೆ. ಇದೊಂದು ಬಲು ಅಪರೂಪದಲ್ಲೇ ಅಪರೂಪದ ಪ್ರಕರಣವಲ್ಲ. ಇಂತಹ ಲಾಕಪ್ ಡೆತ್ ಕೇಸ್ಗಳು ಸಾಕಷ್ಟು ನಡೆದಿವೆ. ಆದರೆ ಬೇಲಿಯೇ ಎದ್ದು ಹೊಲ ಮೇದು ಅದೆಷ್ಟು ಅಮಾಯಕರ ದನಿ ಹುಟ್ಟಡಗಿಸಿಬಿಟ್ಟಿದೆ. ಆದರೆ ಈ ಪ್ರಕರಣದಷ್ಟು ಕಾವು ಏರಿದ್ದು ಇದೇ ಮೊದಲು. ಹಾಗಾಗಿ ಮದುರೈ ನ್ಯಾಯಾಲಯದ ನ್ಯಾಯಾಧೀಶರು ಇದೊಂದು ಅಪರೂಪದ ಪ್ರಕರಣ ಎಂದು ಕರೆದು ಪೊಲೀಸರ ದೌರ್ಜನ್ಯ ಇಲ್ಲಿಗೆ ನಿಲ್ಲಲಿ ಎಂದು ಎಚ್ಚರಿಕೆಯ ಜೊತೆಗೆ ನ್ಯಾಯವೇ ಅಂತಿಮ ಎಂದು ಸಾಬೀತುಪಡಿಸಿರೋದು. ಇಂತಹ ಕಾಲದಲ್ಲಿ ನ್ಯಾಯದ ನಿರೀಕ್ಷೆಯಲ್ಲಿರುವವರಿಗೆ ಸಂಜೀವಿನಿ ಇದ್ದಂತೆ. ಆ ಹೆಣ್ಣು ಮಗಳ ಮುಂದಾಲೋಚನೆಗೆ ನ್ಯಾಯಪರ ನಿಷ್ಠೆಗೆ ತಲೆ ಬಾಗಲೇಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.